ವೈಯಕ್ತಿಕವಾಗಿ ಪರಮ ಆತ್ಮೀಯರಾದಂಥ ಡಾಕ್ಟರ್ ಬಸವರಾಜಪ್ಪ ಅವರು ಮಾತಾಜಿಯ ಮೂಲಕ ಆದೇಶವನ್ನು ತೆಗೆದುಕೊಂಡು ನನಗೆ ಕೇಳಿದಾಗ ನನಗನ್ಸಿದ್ದೇನು ಅಂತ ಅಂದರೆ, ವ್ಯಕ್ತಿತ್ವ ಅಂತ ಅಂದರೆ ಸ್ವಾಮೀಜಿಯವರನ್ನ ಫಾಲೋ ಮಾಡೋದು, ಸ್ವಾಮೀಜಿಯವರನ್ನ ಪೂಜೆ ಮಾಡೋದಲ್ಲ. ಫಾಲೋ ಹಿಟ್. ಸ್ವಾಮೀಜಿ ಬಹಳ ಇಷ್ಟಪಟ್ಟಿದ್ದಂಥ ಶಬ್ದ ಏನು ಅಂತ ಅಂದರೆ ಅಭಿಹಿ, ಬಿ ಫಿಯರ್ಲೆಸ್. ಫಿಯರ್ಲೆಸ್ ಸ್ವಾಮೀಜಿ ಬಹಳ ಇದನ್ನ ಬಹಳಷ್ಟು ಕಡೆ ಹೇಳ್ತಾರೆ. ಸ್ವಾಮೀಜಿ ಒಂದು ಕಡೆ ಹೀಗೆ ಬರೀತಾರೆ ತಮ್ಮ ಪತ್ರದಲ್ಲಿ, ಯಾರು ಈ ಜನ್ಮದಲ್ಲಿ ಹೇಡಿಗಳಾಗಿ ಆಷಾಢ ಭೂತಿತನ ಇಟ್ಕೊಂಡು ಬದುಕ್ತಾರೋ ಅವರು ಮುಂದಿನ ಜನ್ಮಗಳಲ್ಲಿ ಹುಳುಗಳಾಗಿ ಹೋಗ್ತಾರೆ. ದಿ ಓನ್ಲಿ ಥಿಂಗ್ ದಟ್ ಹಿ ಹೇಟೆಡ್ ಈಸ್ that fear. He insisted is fearlessness. Krishna, when he started counting the 24 sadgunas, like abhayam, fearlessness, ಯಾರಿಗೆ ಭಯ ಅನ್ನುವಂಥದ್ದು ಇರೋದಿಲ್ಲ ಅವ್ರ ಕೆಲಸ ಅರ್ಧ ಆಧಾಗೆ. ನೀವು ಯಾವಾಗ ಹೆದರ್ಕೊಳ್ತೀರಿ ಆಗ ನೀವು ಅನ್ಕೊಡಿ, ಅಲ್ಲಿಂದ ನಿಮ್ಮ ಕೆಲಸ ನೀವೇನು ಮಾಡೋದು ಆಗೋದಿಲ್ಲ. ಭಯ ಅನ್ನುವಂಥದ್ದು ಯಾವತ್ತು ಬರುತ್ತೆ ಒಬ್ಬ ವ್ಯಕ್ತಿಗೆ, ಅದು ಯಾವ ವಿಷಯದಲ್ಲಿ ಬೇಕಾದರೂ ಆಗಲಿಲ್ಲ. ನಮಗೆ ಒಂದು ಸಣ್ಣ ಎಕ್ಸಾಮಿನೇಷನ್ ಬಂದರೆ ಭಯ ಬರ್ಬೋದು, ವೈವಾ ಬಂದರೆ ಭಯ ಬರ್ಬೋದು, ಅಥವಾ ಯಾರಾದರೂ ಏನಾದರೂ ನೀವು ಲ್ಯಾಬ್ ರಿಪೋರ್ಟ್ ಕೇಳಿದ್ರೆ ಭಯ ಬರ್ಬೋದು, ಮತ್ತೊಂದು ಕೇಳಿದ್ರೆ ಭಯ ಬರ್ಬೋದು. ಏನನ್ನಾದರೂ ಕೇಳಿದ ತಕ್ಷಣ ಭಯ ಬರ್ತದೆ. ಮತ್ತು ಯಾವುದಾದ್ರೂ ಒಂದು ವಿಷಯಕ್ಕೆ ನಾವು ಇಷ್ಟು ಅಂದ್ಕೊಳ್ತೇವೆ, ಅದು ನಮ್ಮನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ನಿಲ್ಲಿಸುತ್ತೆ ಅಂತಂದರೆ, ಈ ಜನ್ಮದಲ್ಲಿ ನಾನು ಹೀಗೆ ಮಾಡೋದಲ್ಲ, ಇದು ನಾನು ಇನ್ಯಾವ ಜನ್ಮದಲ್ಲೂ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ. ಆದರೂ ಕೂಡ ಹೇಳಿಕೆನದಿಂದ ಭಯದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಈ ರೀತಿಯ ಒಂದು ಮಾನಸಿಕ ಸ್ಥಿತಿಯನ್ನು ಸ್ವಾಮೀಜಿ ಬಹಳ ಖಂಡಿಸ್ತಾರೆ. ಒಬ್ಬ ಶಕ್ತಿಶಾಲಿಯು ಬುದ್ಧಿಶಾಲಿಯೂ ಆದ ಒಬ್ಬ ದುಷ್ಟನನ್ನು ಬೇಕಾದರೆ ನಾನು ಗೌರವಿಸ್ತೀನಿ, ಬುದ್ಧಿಯೂ ಇಲ್ಲದ ಶಕ್ತಿಯೂ ಇಲ್ಲದ ಯಾವುದಾದ್ರೂ ಒಬ್ಬ ಗುಡಿ ಮನುಷ್ಯನನ್ನು ನಾನು ತಿರಸ್ಕರಿಸ್ತೀನಿ. ನಾನು